ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ S-400 ಸುದರ್ಶನ ಚಕ್ರ ವಾಯು ರಕ್ಷಣಾ ವ್ಯವಸ್ಥೆ ಕುರಿತು ಮಹತ್ವದ ಅಪ್ಡೇಟ್ ಈಗ ಅಧಿಕೃತವಾಗಿ ಬಂದಿದೆ. ರಷ್ಯಾ ಸರ್ಕಾರ ದೃಢಪಡಿಸಿರುವಂತೆ 4ನೇ S-400 ಸ್ಕ್ವಾಡ್ರನ್ ಮೇ ಅಂತ್ಯದೊಳಗೆ ಅಥವಾ ಜೂನ್ ಆರಂಭದೊಳಗೆ ಭಾರತಕ್ಕೆ ತಲುಪಲಿದೆ. ಅದಾದ ನಂತರ 5ನೇ ಮತ್ತು ಅಂತಿಮ S-400 ಸ್ಕ್ವಾಡ್ರನ್ ಈ ವರ್ಷ ನವೆಂಬರ್ ತಿಂಗಳಲ್ಲಿ ವಿತರಣೆ ಆಗಲಿದೆ. ಅಂದರೆ ಭಾರತ ಹಲವು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಈ ಮಹತ್ವದ S-400 ಒಪ್ಪಂದವು ಈಗ ಅಂತಿಮ ಹಂತಕ್ಕೆ ಪ್ರವೇಶಿಸುತ್ತಿದೆ. ಭಾರತ ಸರ್ಕಾರ 2018ರ ಅಕ್ಟೋಬರ್ನಲ್ಲಿ S-400 ವ್ಯವಸ್ಥೆಗೆ ಅಧಿಕೃತ ಆರ್ಡರ್ ನೀಡಿತ್ತು. ಉದ್ದೇಶ ಒಂದೇ: ಅತ್ಯಾಧುನಿಕ ಯುದ್ಧ ವಿಮಾನಗಳು, ಕ್ರೂಸ್ ಮಿಸೈಲ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ ಬೆದರಿಕೆಗಳನ್ನು ದೂರದಿಂದಲೇ ನಾಶ ಮಾಡುವ ಶಕ್ತಿಶಾಲಿ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸುವುದು. ಈಗಾಗಲೇ 3 S-400 ಸ್ಕ್ವಾಡ್ರನ್ಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಂಡಿವೆ. ಮುಖ್ಯವಾಗಿ ಪಶ್ಚಿಮ ಮತ್ತು ಉತ್ತರ ಗಡಿಗಳ ಬಳಿ ತಂತ್ರಾತ್ಮಕವಾಗಿ ನಿಯೋಜನೆ ಮಾಡಲಾಗಿದೆ. ಪ್ರತಿ ಸ್ಕ್ವಾಡ್ರನ್ ಸೇರ್ಪಡೆಗೊಂಡಂತೆ ಭಾರತದ ಏರಿಯಲ್ ಡಿಫೆನ್ಸ್ ಎಂಗೇಜ್ಮೆಂಟ್ ರೇಂಜ್ ಹೆಚ್ಚುತ್ತಾ ಬಂದಿದೆ ಮತ್ತು ಈ ವ್ಯವಸ್ಥೆ ಈಗ ದೇಶದ ರೆಡಾರ್ ನೆಟ್ವರ್ಕ್, ಕಮಾಂಡ್ ಸಿಸ್ಟಮ್, ಇಂಡಿಜಿನಸ್ ಡಿಫೆನ್ಸ್ ಸಿಸ್ಟಮ್ಗಳ ಜೊತೆ ಒಂದು ಶಕ್ತಿಶಾಲಿ ಡಿಫೆನ್ಸಿವ್ ಶೀಲ್ಡ್ ಆಗಿ ಕೆಲಸ ಮಾಡುತ್ತಿದೆ. S-400 ಭಾರತೀಯ ಸೇವೆಯಲ್ಲಿ ಸುದರ್ಶನ ಚಕ್ರ ಎಂಬ ಹೆಸರಿನಿಂದ ಪರಿಚಿತವಾಗಿದ್ದು, ಇದು ಕೇವಲ ಡಿಟರೆನ್ಸ್ ವೆಪನ್ ಆಗಿ ಮಾತ್ರ ಉಳಿಯಲಿಲ್ಲ. 2025ರ ಮೇ ತಿಂಗಳ ಆಪರೇಷನ್ ಸಿಂಧೂರ್ ಸಂದರ್ಭದ ಸಮಯದಲ್ಲಿ ಇದು ನಿಜವಾದ ಕಂಬ್ಯಾಟ್ ಪ್ರೂವನ್ ಸಿಸ್ಟಮ್ ಆಗಿ ಹೊರಹೊಮ್ಮಿತು. ಆ ಸಂದರ್ಭದಲ್ಲಿ ವಾಯುಪಡೆಯ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರ ಅಧಿಕೃತ ಹೇಳಿಕೆಯ ಪ್ರಕಾರ S-400 ವ್ಯವಸ್ಥೆ 6 ಯಶಸ್ವಿ ಏರಿಯಲ್ ಇಂಟರ್ಸೆಪ್ಷನ್ಗಳನ್ನು ನಡೆಸಿತ್ತು. ಶತ್ರು ಯುದ್ಧ ವಿಮಾನಗಳ ನಾಶ ಮತ್ತು ಒಂದು ದೊಡ್ಡ ಏರ್ಬಾರ್ನೆ ಸರ್ವಿಲೆನ್ಸ್ ಪ್ಲಾಟ್ಫಾರ್ಮ್ನ ನಿರೋಧನೆ ಕೂಡ ಆಗಿತ್ತು. ಇದರಲ್ಲಿ ಒಂದು ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು. ಒಂದು ಗುರಿಯನ್ನು 300 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಿಂದಲೇ ಇಂಟರ್ಸೆಪ್ಟ್ ಮಾಡಲಾಗಿದೆ ಎಂಬ ಮಾಹಿತಿ ಹೊರಬಂದಿತ್ತು. ಇದೊಂದು ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಇತಿಹಾಸದಲ್ಲೇ ಒಂದು ಹೊಸ ಆಪರೇಷನಲ್ ಬೆಂಚ್ ಮಾರ್ಕ್ ಎಂದು ಡಿಫೆನ್ಸ್ ಸರ್ಕಲ್ನಲ್ಲಿ ಪರಿಗಣಿಸಲಾಗುತ್ತಿದೆ. ಯುದ್ಧದ ತಾಂತ್ರಿಕ ವಿವರಗಳು ಕ್ಲಾಸಿಫೈಡ್ ಆಗಿದ್ದರೂ ಒಂದು ವಿಷಯ ಸ್ಪಷ್ಟವಾಗಿತ್ತು: ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ಮಾಡರ್ನ್ ವಾರ್ಫೇರ್ನಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತಿವೆ. ಆಪರೇಷನಲ್ ದೃಷ್ಟಿಯಲ್ಲಿ ನೋಡಿದರೆ S-400 ಭಾರತಕ್ಕೆ ಮಲ್ಟಿ ಲೇಯರ್ಡ್ ಡಿಫೆನ್ಸ್ ಕೆಪಬಿಲಿಟಿಯನ್ನು ನೀಡುತ್ತದೆ. ಅಂದರೆ ಹೈ ಆಲ್ಟಿಟ್ಯೂಡ್ ಇಂಟರ್ಸೆಪ್ಟರ್ ಮಿಸೈಲ್ಗಳು, ಅಡ್ವಾನ್ಸ್ಡ್ ರೆಡಾರ್ ಟ್ರ್ಯಾಕಿಂಗ್ ಸಿಸ್ಟಮ್, ರ್ಯಾಪಿಡ್ ರೆಸ್ಪಾನ್ಸ್ ಕಮಾಂಡ್ ಇಂಟಿಗ್ರೇಷನ್ ಒಟ್ಟಿಗೆ ಕೆಲಸ ಮಾಡುವ ಆರ್ಕಿಟೆಕ್ಚರ್ ಹೊಂದಿದೆ. ಇದು ಒಂದೇ ಸಮಯದಲ್ಲಿ ಬಹುಗುರಿಗಳನ್ನು ಮಲ್ಟಿ ಟ್ರ್ಯಾಕಿಂಗ್ ಮಾಡಿ ಎಂಗೇಜ್ಮೆಂಟ್ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದು ಸಿಚುಯೇಷನಲ್ ಅಟ್ಯಾಕ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಇರುವ ಮಾಡರ್ನ್ ಬ್ಯಾಟಲ್ ಪರಿಸ್ಥಿತಿಯಲ್ಲಿ ಅತ್ಯಂತ ಪ್ರಮುಖ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕೆ ಜೊತೆಗೆ ಇಂಡಿಜಿನಸ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಜೊತೆಗಿನ ಇಂಟಿಗ್ರೇಷನ್ ಭಾರತದ ಸಿಚುಯೇಷನಲ್ ಅವೇರ್ನೆಸ್ ಮತ್ತು ರೆಸ್ಪಾನ್ಸ್ ಕೋಆರ್ಡಿನೇಷನ್ ಅನ್ನು ಇನ್ನಷ್ಟು ಬಲಪಡಿಸುತ್ತಿದೆ. ಈಗ 4ನೇ ಮತ್ತು 5ನೇ ಸ್ಕ್ವಾಡ್ರನ್ಗಳ ಆಗಮನದಿಂದ ಭಾರತದ ವಾಯು ರಕ್ಷಣಾ ಕವರೇಜ್ನಲ್ಲಿ ಉಳಿದಿರುವ ಗ್ಯಾಪ್ಗಳು ಕೂಡ ಕ್ಲೋಸ್ ಆಗಲಿವೆ. ಅದಾದ ನಂತರ ಭಾರತೀಯ ವಾಯುಪಡೆಗೆ ಫೋಕಸ್ ಆಗುವುದು ನೆಟ್ವರ್ಕ್ ಆಪ್ಟಿಮೈಸೇಷನ್, ಕ್ರೂ ಟ್ರೈನಿಂಗ್ ಸೈಕಲ್ಗಳು, ಭವಿಷ್ಯದ ಸ್ವದೇಶಿ ಮಿಸೈಲ್ ಡಿಫೆನ್ಸ್ ಲೇಯರ್ಗಳ ಜೊತೆಗೆ ಇಂಟ್ರೋಪರಬಿಲಿಟಿ. S-400 ಒಂದು ಕೇವಲ ವೆಪನ್ ಸಿಸ್ಟಮ್ ಅಲ್ಲ, ಇದು ಭಾರತದ ಸ್ಟ್ರಾಟಜಿಕ್ ಡಿಟರೆನ್ಸ್ ಡಾಕ್ಟರಿನ್ನ ಒಂದು ಪ್ರಮುಖ ಪಿಲ್ಲರ್ ಆಗಿದೆ. ಇಂದಿನ ಯುದ್ಧದಲ್ಲಿ ಸ್ಟ್ಯಾಂಡ್ ಆಫ್ ಅಟ್ಯಾಕ್ಸ್, ಲಾಂಗ್ ರೇಂಜ್ ಸ್ಟ್ರೈಕ್ಸ್, ರ್ಯಾಪಿಡ್ ಎಸ್ಕಲೇಷನ್ ಡೈನಾಮಿಕ್ಸ್ ಎಲ್ಲವೂ ಸಾಮಾನ್ಯವಾಗಿರುವಾಗ ಅರ್ಲಿ ಡಿಟೆಕ್ಷನ್ ಪ್ಲಸ್ ಲಾಂಗ್ ರೇಂಜ್ ಇಂಟರ್ಸೆಪ್ಷನ್ ಇದು ನ್ಯಾಷನಲ್ ಸೆಕ್ಯೂರಿಟಿಯ ಬ್ಯಾಕ್ ಬೋನ್ ಆಗುತ್ತಿದೆ. ಇದೀಗ S-400 ಇಂಡಕ್ಷನ್ ತನ್ನ ಪೂರ್ಣ ಹಂತದತ್ತ ಸಾಗುತ್ತಿದೆ.
ಇದು ಕೇವಲ ಪ್ರೊಕ್ಯೂರ್ಮೆಂಟ್ ಕಂಪ್ಲೀಷನ್ ಅಲ್ಲ, ಇದು ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಆಪರೇಷನಲ್ ಮೆಚುರಿಟಿ ಫೇಸ್ಗೆ ಪ್ರವೇಶ. ಭವಿಷ್ಯದ ಏರಿಯಲ್ ಥ್ರೆಟ್ಸ್ ಎದುರಿಸಲು ಎವಾಲ್ವ್ ಆಗುವಂತಹ ಒಂದು ಹೈ ಎಂಡ್ ಡಿಫೆನ್ಸಿವ್ ಶೀಲ್ಡ್ ಭಾರತ ನಿರ್ಮಿಸಿಕೊಂಡಿದೆ. ಇಂದಿನ ಯುಗದಲ್ಲಿ ಏರ್ ಡಾಮಿನೆನ್ಸ್ ಅಂದರೆ ಕೇವಲ ಕಂಟ್ರೋಲ್ ಅಲ್ಲ, ಏರೋಸ್ಪೇಸ್ ಡಿನೈಲ್ ಕೂಡ ಈಕ್ವಾಲಿಟಿ ಪವರ್ಫುಲ್ ಕಾನ್ಸೆಪ್ಟ್ ಆಗಿದೆ. ಆ ಅರ್ಥದಲ್ಲಿ S-400 ಸುದರ್ಶನ ಚಕ್ರ ವ್ಯವಸ್ಥೆಯ ಪೂರ್ಣ ಸೇರ್ಪಡೆ ಭಾರತದ ಡಿಫೆನ್ಸ್ ಆರ್ಕಿಟೆಕ್ಚರ್ನಲ್ಲಿ ಒಂದು ಡಿಸಿಸಿವ್ ಸ್ಟ್ರಾಟಜಿಕ್ ಲೀಪ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.